ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಕೇಂದ್ರೀಯ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೆ ಕೆಪಿಸಿಸಿಯ ಅಧ್ಯಕ್ಷರು ಶಾಸಕರು ಆದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ 15 ಕಡೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸತತ 4 ಗಂಟೆಗಳಿಂದ ಪರಿಶೀಲನೆ ನಡೀತಾ ಇದೆ. ಡಿ.ಕೆ. ಸಹೋದರರ ವಿಚಾರಣೆ ನಡೀತಾ ಇದೆ. ಅಕ್ರಮ ಹಣ ಸಂಪಾದನೆ, ಹಣ ವರ್ಗಾವಣೆಯ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ಬೆಳಗ್ಗೆ 6 ಗಂಟೆಯಿಂದ ಈ ರೇಡನ್ನು ಶುರು ಮಾಡಿದ್ದಾರೆ ಸಿಬಿಐ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಬ್ರೇಕಿಂಗ್ ನ್ಯೂಸ್. ಡಿ.ಕೆ. ಡಿ.ಕೆ. ಶಿವಕುಮಾರ್ ಅವರ ಬದುಕಲ್ಲಿ ಕಳೆದ 1 ವರ್ಷದಿಂದ ಲಾಸ್ಟ್ ಆಗಸ್ಟಿಂದ 2019 ಆಗಸ್ಟರಿಂದ ಈಗ ಅಕ್ಟೋಬರ್ 2020 ಹಲವಾರು ಬೆಳವಣಿಗೆಗಳು ನಡೆದೋಯ್ತು. ಇವತ್ತು ಬೆಳಗ್ಗೆ ನೋಡಿ, ಒಂದಲ್ಲ ಎರಡಲ್ಲ 15 ಕಡೆ ರೇಡು, ಒಬ್ಬರಲ್ಲ ಇಬ್ಬರಲ್ಲ 60 ಜನ ಆಫೀಸರ್ಸ್ಗಳು. ಡಿ.ಕೆ. ಬ್ರದರ್ಸ್ಗೆ ಸಿಬಿಐ ಈ ಮೂಲಕ ಬಿಗ್ ಶಾಕ್ ಕೊಟ್ಟಿದೆ. ಶೋಧ ಕಾರ್ಯ ಮುಂದುವರಿತಾ ಇದೆ. ಹಣ, ಆಸ್ತಿ, ದಾಖಲೆ ಪತ್ರಗಳಿಗಾಗಿ ಪರಿಶೀಲನೆ ನಡೀತಾ ಇದೆ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿರುವಂತಹ ಸದಾಶಿವನಗರದ ಒಂದು ದೊಡ್ಡ ಬಂಗಲೆ, ಅಫ್ಕೋರ್ಸ್ ಅವರ ಮನೆ, ಡಿ.ಕೆ. ಶಿವಕುಮಾರ್ ಅವರ ನಿವಾಸ. ಅಲ್ಲೇ ಹತ್ತಿರದಲ್ಲೇ ಇದೆ ಅವರ ಸಹೋದರ, ಬೆಂಗಳೂರು ಗ್ರಾಮಾಂತರ ಭಾಗದ ಸಂಸದ ಡಿ.ಕೆ. ಸುರೇಶ್ ಅವರ ಮನೆ ಕೂಡ. ಇದೀಗ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇಬ್ಬರದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಅಲ್ಲೇ ಇದ್ದಾರೆ. ಪರಿಶೀಲನೆ ನಡೀತಾ ಇದೆ. ಕಂಪ್ಯೂಟರ್ಗಳಲ್ಲಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಮುಂದುವರೆದಿದೆ ಅಣ್ಣ ತಮ್ಮಂದಿರು ಇಬ್ಬರ ವಿಚಾರಣೆ ಕೂಡ. ನೀವು ನೋಡ್ತಿದ್ದೀರಿ, ಮಹತ್ತರವಾದಂತಹ ಬೆಳವಣಿಗೆ ಈ ಸಂದರ್ಭದಲ್ಲಿ. ಡಿ.ಕೆ. ಮನೆ ಮೇಲೆ ಸಿಬಿಐ ರೇಡ್ನಿಂದ ಪಾಲುದಾರರಿಗೆ ಈಗ ಶಾಕ್ ಆಗ್ತಾ ಇದೆ. ಡಿ.ಕೆ.ಶಿ ನಿವಾಸದತ್ತ ಓಡೋಡ್ ಬಂದಿದ್ದಾರೆ ಪಾಲುದಾರರು ಕೂಡ. ಡಿ.ಕೆ.ಶಿ ಆಪ್ತ ವಿನಯ್ ಕಾರ್ತಿಕ್ ಬಂದಿದ್ದಾರೆ. ಡಿ.ಕೆ.ಶಿ ಜೊತೆಗೆ ವ್ಯವಹಾರಿಕ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅವರು. ಡಿ.ಕೆ. ಜೊತೆ ವ್ಯವಹಾರ ಹೊಂದಿದ್ದಾರೆ ವಿನಯ್ ಕಾರ್ತಿಕ್. ಬ್ರೇಕಿಂಗ್ ನ್ಯೂಸ್. ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರು ಅವರೆಲ್ಲರಿಗೂ ಕೂಡ ಡವಡವ ಶುರುವಾಗಿದೆ. ಡಿ.ಕೆ.ಶಿ ಜೊತೆಗೆ ವ್ಯಾವಹಾರಿಕ ಪಾಲುದಾರಿಕೆಯನ್ನು ಹೊಂದಿದ್ರಲ್ಲ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳು, ಅದರಲ್ಲಿ ವಿನಯ್ ಕಾರ್ತಿಕ್ ಒಬ್ಬರು. ಸೊ ಹಾಗಾಗಿ ಇದೀಗ ಡಿ.ಕೆ.ಶಿ ಮನೆ ಹತ್ರ ಬಂದಿದ್ದಾರೆ ಅವರ ಆಪ್ತ ವಿನಯ್ ಕಾರ್ತಿಕ್ ಅನ್ನೋದು ಈ ಕ್ಷಣ ಸಿಗ್ತಿರುವಂಥ ಮಾಹಿತಿ. ಯಾಕೆ ಈ ಸಂದರ್ಭದಲ್ಲಿ ಮಹತ್ತರವಾದಂಥ ಬೆಳವಣಿಗೆ ಅಂತ ಆಗಲೇ ಕೋಟ್ ಮಾಡಿದೆ ಒಂದು ಲೈನ್, ಅಂದರೆ ಈಗ ಬರ್ತಿದೆ ನೋಡಿ ಯಾಕೆ ಅಂತ. ಡಿ.ಕೆ.ಶಿ ಮನೆ ಮೇಲೆ ಸಿಬಿಐ ರೇಡ್ ವಿಚಾರ. ವಿಪಕ್ಷ ನಾಯಕ, ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆಂದರೆ ಈಗ ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ. ಇನ್ನು 1 ತಿಂಗಳಲ್ಲಿ ಬೈ ಎಲೆಕ್ಷನ್ ನಡೆದೋಗಿರುತ್ತೆ, ರಿಸಲ್ಟಿಗೆ ವೆಯ್ಟ್ ಮಾಡ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ರೇಡ್ ಆಗಿದೆ. ಪ್ರತೀಕಾರಕ್ಕಾಗಿ ಈ ರೀತಿಯ ಸಿಬಿಐ ರೇಡ್ ನಡೆದಿದೆ. ಸಾರ್ವಜನಿಕರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿದ್ದೀರಾ ಸಿದ್ದರಾಮಯ್ಯನವರ ಟ್ವೀಟ್. ಬಿಜೆಪಿ ಇಂಡಿಯಾ ಅವರಿಗೆ ಕೋಟ್ ಮಾಡಿ, ಹ್ಯಾಸ್ ಆಲ್ವೇಸ್ ಟ್ರೈ ಟು ಇಂಡಲ್ಜ್ ಇನ್ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಅಂಡ್ ಮಿಸ್ಲೀಡ್ ಪಬ್ಲಿಕ್ ಅಟೆನ್ಷನ್ ಅಂತ ಮೆನ್ಷನ್ ಮಾಡ್ತಾರೆ. ದ ಲೇಟೆಸ್ಟ್ ಸಿಬಿಐ ರೇಡ್ ಆನ್ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು ಅಂತ ಆ ಟ್ವೀಟ್ನಲ್ಲಿ ಅವರು ಮೆನ್ಷನ್ ಮಾಡ್ತಿದ್ದಾರೆ. ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಈ ತರಹದ ಪಾಲಿಟಿಕ್ಸನ್ನು ಮಾಡ್ತಿದ್ದಾರೆ. ಈ ಸರದಲ್ಲಿ ಇದು ಬಂತಲ್ಲ, ಸುರ್ಜೇವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಉಸ್ತುವಾರಿ ಹೊತ್ತಿದ್ದಾರೆ. ಅವರು ಟ್ವೀಟ್ ಮಾಡಿದ್ದಾರೆ, ದ ಗೇಮ್ ಆಫ್ ಓಕೆ ರೈಟ್, ಮೋದಿ ಯಡಿಯೂರಪ್ಪನವ್ರ ಗೌರ್ಮೆಂಟು, BJP ಏನೇನು ಮಾಡ್ತಾ ಇದೆ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ತಮ್ಮ ಟ್ವೀಟನ್ನು ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್, ಬಿಕಾಸ್ ಮೊನ್ನೆ ತಾನೇ ಕರ್ನಾಟಕಕ್ಕೆ ಬಂದು ಹೋದರು, ಆ ಸಂದರ್ಭದಲ್ಲೂ ಕೂಡ ಮಾತಾಡಿದರು. ಇದೀಗ ಮತ್ತೆ ಟ್ವೀಟ್ ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿ. ಪದೇ ಪದೇ ದಾಳಿ ಆಗ್ತಿರೋದು ರಾಜಕೀಯ ಪ್ರೇರಿತ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಎಂ ಆಂಜನಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ದಾಳಿ ನಡೆಸೋದು ಇದು ರಾಜಕೀಯ ಪ್ರೇರಿತವಾದದ್ದಲ್ಲದೆ ಇನ್ನೇನಾಗಬೇಕು ಅಂತ ನನ್ನ ಪ್ರಶ್ನೆ. ಉಪಚುನಾವಣೆಗೂ ಇದಕ್ಕೆ ನೇರವಾದಂತಹ ಸಂಬಂಧ ಇದೆ. ಇದು ಕಾನೂನಾತ್ಮಕವಾದಂತಹ ಕ್ರಮ ಅಲ್ಲ, ಇದು ರಾಜಕೀಯ ಪ್ರೇರಿತವಾದಂತಹ ಕ್ರಮ. ರಾಜಕೀಯ ಒತ್ತಡಕ್ಕೆ ಮಣಿದು ಸಿಬಿಐನವರು ಈ ಕ್ರಮವನ್ನು ಜರುಗಿಸಿದ್ದಾರೆ. ಇದು ಖಂಡನೀಯ.
ಇದು ಕೋರ್ಟ್ನಲ್ಲಿ ನೀಡಿರುವಂಥ ಆದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಸೂಕ್ತವಾದಂಥ ಕ್ರಮ ನಾವು ಕೋರ್ಟ್ನಲ್ಲೇ ಜರುಗಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅಲ್ಲ, ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ನಾನು 24-25 ವರ್ಷ ಹೈಕೋರ್ಟ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋ ನಾನೊಬ್ಬ ಹಿರಿಯ ವಕೀಲ. ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಇಳಿತದೆ ಒಂದು ರಾಜಕೀಯ ಅಂತ ಹೇಳೋದು ನನಗೆ ನಂಬಲಿಕ್ಕೆ ಆಗ್ತಾ ಇದೆ. ಹೌದು, ಈಗ ಕೋರ್ಟ್ನಲ್ಲಿ ಇರುವಂಥ ತಡೆಯಾಜ್ಞೆದ ಅರ್ಥ ಏನು? CBI ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ಕ್ರಮ ಜರುಗಿಸ್ತದೆ. ಅದರಲ್ಲಿ ಮುಖ್ಯವಾದಂಥದ್ದು ಏನಂತ ಹೇಳಿದ್ರೆ, ಒಂದು ರಾಜ್ಯದೊಳಗಡೆ ಅವ್ರು ಪ್ರವೇಶ ಮಾಡಿ ತನಿಖೆ ನಡೆಸಬೇಕು ಅಂದರೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಡಬೇಕು. ಆ ಅನುಮತಿಯನ್ನು ಕೊಟ್ಟಿರೋದನ್ನ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆನಲ್ಲಿ ಕೋರ್ಟ್ ಹೇಳ್ತಾರೆ ಡೂ ನಾಟ್ ಪರ್ಸಿಪಿಟೇಟ್ ಅಂತ ಹೇಳಿದ್ರೆ ಅರ್ಥ ನನಗಾಗೋ ಅರ್ಥ ಅಂತ ಹೇಳಿದ್ರೆ ಈ ಕ್ರಮ ಅವ್ರು ಜರುಗಿಸಬಾರ್ದು. ಕೋರ್ಟ್ನಲ್ಲಿ ಹೋಗಿ ಅದನ್ನು ತೆರವುಗೊಳಿಸಿ ಕೋರ್ಟ್ನ ಅನುಮತಿ ತಗೊಂಡು ಏನು ಬೇಕಾದ್ರೆ ಈಗ ಮುಕ್ತವಾದಂಥ ತನಿಖೆಗೆ ಯಾರು ಕೂಡ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಮಾಡಲಿ, ನ್ಯಾಯಬದ್ಧವಾದಂಥ ತನಿಖೆಗೆ ನಾವು ಬೇಡ ಅಂತೀಗ ಮಾಡಬೇಕು. ನ್ಯಾಯಬದ್ಧವಾಗಿ ತನಿಖೆ ಮಾಡಿ. ರಾಜಕೀಯ ಪ್ರೇರಿತವಾಗಿ ಚುನಾವಣೆಗೆ ನೇರವಾದಂಥ ಸಂಬಂಧ ಇರುವಂಥ ಸಂದರ್ಭದಲ್ಲಿ ಇದು ಮಾಡ್ತಾ ಇದ್ದಾರೆ. 25/9 Sir, one in English or the national media, sir? ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ಗೊತ್ತಿರೋ ಹಂಗೆ ಮಾಹಿತಿ ಇರೋ ಪ್ರಕಾರ ಒಂದೇ ಒಂದು ಪ್ರಕರಣ ಇದೆ. ಆ ಪ್ರಕರಣದ ಈ ಅನುಮತಿ ಕೊಟ್ಟಿರುವಂತ ಪ್ರಕರಣ, ಅದು ಪ್ರಕರಣ ಅಂತ ಇದೆ. ಯಾವ ಪ್ರಕರಣ ಕೂಡ ದಾಖಲಾಗಿಲ್ಲ. ಆದ್ರೆ ನಾನು FIR ದಾಖಲಾದ್ಮೇಲೆ ಬರ್ಬೇಕು ಅವರು ನಾನು ಹೇಳ್ತಾ ಇಲ್ಲ. ಬಟ್ ಅವ್ರು ಬಂದಿರೋದಕ್ಕೆ ಅನುಮತಿ ಏನು ಕೊಟ್ಟಿದ್ದಾರೆ ಸರ್ಕಾರ, ಅದ್ರ ವಿರುದ್ಧ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಅದಕ್ಕೊಂದು ಗೌರವ ಕೊಡೋದು ಬೇಡವಾ? CBI ಪ್ರೊಸೀಡಿಂಗ್ಸ್ಗೆ ಕಂಪ್ಲೀಟ್ ಆಗಿ ತಡೆಯಾಜ್ಞೆ ತಗೊಂಡಿದ್ರಿ. CBI ಪ್ರೊಸೀಡಿಂಗ್ಸ್ ತಡೆಯಾಜ್ಞೆ ಅಲ್ಲ. CBI ರಾಜ್ಯದ ಒಳಗಡೆ ಬರ್ಬೇಕಂದ್ರೆ ಕಾನೂನು ನಡಿನಲ್ಲಿ ಒಂದು ಅವ್ರಿಗೆ ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಅದು ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿದೀವಿ. ಇದನ್ನ ಕೊಟ್ಟಿರೋದು ರಾಜ್ಯ ಸರ್ಕಾರ ಸ್ವಪ್ರೇರಿತವಾಗಿ ಕೊಟ್ಟಿದ್ದಾರೆ. ಇದು CBI ಕೇಳಿರೋದಲ್ಲ ಅಂತ ಹೇಳಿದೀವಿ. DK ಶಿವಕುಮಾರ್ ಅವರು ಕಳೆದ 3 ದಿನದಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್. ಹೌದು, 3 ದಿನ ಅಲ್ಲ, 1 ವಾರದಿಂದ. ಎಷ್ಟು ಕಡೆ ಟೋಟಲ್ ಎಷ್ಟು ಕಡೆ ಅಂತ ಅದು ನನಗೆ ಗೊತ್ತಿಲ್ಲ. Sir, one in national media in English, sir. Sir, today there's been CBI raid on. ಏನು CBI ಆಯಿತು, ED ಆಯಿತು, ಈ ಥರ ಇದಂತೆಲ್ಲ ಮಾಡ್ತಾನೆ ಇದ್ದಾರೆ. ಇವತ್ತು ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಎಲೆಕ್ಷನ್ ಇದೆ. ಈ ಎಲೆಕ್ಷನ್ ಮುಂಚೂಣಿಯಲ್ಲಿ ಇವರು ಪ್ರತಿಷ್ಠೆಯಾಗಿ ನಾವು ಕಾಂಗ್ರೆಸ್ ಪಕ್ಷ ತಗೊಂಡಿದೆ. ಅದಕ್ಕೆ ಏನಂತಂದರೆ ಅವರ ಇದನ್ನು ಡಿಸ್ಟರ್ಬ್ ಮಾಡಬೇಕು ಇದು ಅನ್ನೋ ದೃಷ್ಟಿ ಇಟ್ಕೊಂಡು ಬೇಕು ಅಂತಲೇ ಇದು ವಿರೋಧ ಪಕ್ಷದವರು, ಅದರಲ್ಲೂ BJPಯವರೇ ಮೇಜರ್ ಆಗಿ ಇದನ್ನು ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಬಲವಾದ ನಂಬಿಕೆ. ಮತ್ತು ಮಾಡ್ತಾ ಇರೋದು ಅವರು ಹಂಗೆ ಅನಿಸ್ತಾ ಇದೆ. ಹೌದು, ಕರೆಕ್ಟ್. ಚುನಾವಣೆ ಮುಂದಿಟ್ಕೊಂಡು ಡಿಸ್ಟರ್ಬ್ ಮಾಡಬೇಕು ಅಂತಾನೆ ಇದನ್ನು ಪರ್ಪಸ್ ಆಗಿ ಮಾಡ್ತಾ ಇದ್ದಾರೆ. ಈಗಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, DKಶಿ ಮನೆ ಮೇಲೆ CBI ರೇಡ್ಗೆ ಕಾರಣ ಏನು? ಇಂಧನ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹಣ ದುರುಪಯೋಗದ ಆರೋಪ, ಸಾರ್ವಜನಿಕ ಹಣದ ದುರುಪಯೋಗ ಆರೋಪದಲ್ಲಿ ರೇಡ್ ನಡೆದಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಇಂಧನ ಸಚಿವರಾಗಿದ್ದು ಎಲ್ಲರಿಗೂ ಗೊತ್ತೇ ಗೊತ್ತು. ಪವರ್ಫುಲ್ ಮಿನಿಸ್ಟರ್ ಆಗಿದ್ದು. ಸೋಲಾರ್ ಟೆಂಡರ್ಗೆ ಕಿಕ್ ಬ್ಯಾಕ್ ಆರೋಪ ಎದುರಿಸ್ತಿದ್ದಾರೆ. ಎನರ್ಜಿ ಕಾಂಟ್ರಾಕ್ಟ್ಗಳಿಂದ ಬಂದಿದ್ದಂಥ ಕಿಕ್ ಬ್ಯಾಕ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನು ಕಲೆ ಹಾಕಿದ್ರು IT ಮತ್ತು ED, ಆದಾಯ ತೆರಿಗೆ ಮತ್ತು ಜಾರಿ ನಿರ್ದೇಶನಾಲಯ IT ಆ್ಯಂಡ್ ED. ಆ ಸಾಕ್ಷಿಗಳನ್ನು CBIಗೆ ಹಸ್ತಾಂತರಿಸಿತ್ತು IT ಮತ್ತು ED ಅವರಿಬ್ಬರು ಕೂಡ. ಈ ಕಿಕ್ ಬ್ಯಾಕ್ ಸಂಬಂಧ ತನಿಖೆಗೆ ಸರ್ಕಾರದ ಪರವಾನಗಿ ಕೇಳಿತ್ತು. CBI ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ನಡೀತಾ ಇದೆ ಈ ರೇಡ್. ಬ್ರೇಕಿಂಗ್ ನ್ಯೂಸ್. ನಾಯಕರು ಉಪಚುನಾವಣೆ ಸಂದರ್ಭದಲ್ಲಿ ಸರ್ಕಾರದ ಪಿತೂರಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಅದರ ಕಾರಣ ಏನು ಅನ್ನೋದಕ್ಕೆ ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈಗ DK ಶಿವಕುಮಾರ್ ಅವರು KPCC ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಅವ್ರಿಗೆ ಖಾತ್ರಿ ಆಗಿದೆ. RR ನಗರ ಮತ್ತೆ ನಮ್ಮ ಶಿರಾ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತೀವಿ. ಆ ಹಿನ್ನೆಲೆಯಲ್ಲಿ ಅದನ್ನು ಇವತ್ತು ಮಾಡಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದೆ. ಪ್ರತಿಯೊಬ್ಬ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಇದು ಕೇವಲ ರಾಜಕೀಯ ಪ್ರೇರಿತ. DK ಶಿವಕುಮಾರ್ ಅವರ ಮನೆ ಹತ್ರ ತುಂಬ ಜನ ಬರ್ತಿದ್ದಾರೆ, ಒಂದಷ್ಟು ಜನ ಮಾಧ್ಯಮಗಳಿಗೆ ಮಾತಾಡ್ತಿದ್ದಾರೆ. ಇದು ಉಪಚುನಾವಣೆಯ ಸಂದರ್ಭ, ಆಡಳಿತ ಪಕ್ಷದವರಿಗೆ ಸೋಲ್ತೀವಿ ಅನ್ನೋ ಖಾತ್ರಿಯಾಗಿದೆ, ಹಾಗಾಗಿ ಹಿಂಗೆ ಮಾಡಿಸ್ತಿದ್ದಾರೆ. ಇದು ರಾಜಕೀಯ ಪ್ರೇರಿತ, ಇದು ಪಿತೂರಿ ಮಾಡಿ ಈ ಥರ ನಡೀತಾ ಇದೆ. ಒಂದಷ್ಟು ಅವ್ರವ್ರದ್ದೇ ಆದಂಥ ಹೇಳಿಕೆಗಳನ್ನು ಎಲ್ಲರೂ ಕೂಡ ಕೊಡ್ತಿದ್ದಾರೆ. ಮೀನ್ ವೈಲ್ ಇದು ಯಾಕೆ ನಡೀತಾ ಇದೆ ಈ ರೇಡು, ಯಾಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತು, ಇದು ಅವರು ಇಂಧನ ಸಚಿವರಾದಂಥ ಸಂದರ್ಭದಲ್ಲಿ
ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವ ಸಂಬಂಧ ತನಿಖೆಗೆ ಸರ್ಕಾರದ ಪರವಾನಗಿ ಕೇಳಿತ್ತು. ಅದಾದ ನಂತರ CBI ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ತು. ಕೂಡಲೇ ಈ ರೇಡನ್ನು ನಡೆಸಿದ್ದಾರೆ. DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ 15 ಕಡೆ 60 ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಮೊದಲನೇದಾದ ಕ್ರಮ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಅವ್ರಿಗೆ CBIನವ್ರಿಗೆ ತನಿಖೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕು. ಆ ಅನುಮತಿಯನ್ನು ಕೊಟ್ಟಿರುವಂತಹ ಕ್ರಮವನ್ನು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಸಲ್ಲಿಸಿ ಅದರಲ್ಲಿ ಒಂದು ತಡೆಯಾಜ್ಞೆ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಹೈಕೋರ್ಟ್ ಅಂತ ಹೇಳಿದ್ರೆ, ಯಾವುದೇ ಡು ನಾಟ್ ಪರ್ಸಿಪಿಟೇಟ್ ಅಂದ್ರೆ ಯಾವುದೇ ಒಂದು ಕ್ರಮವನ್ನು ಇದರ ಆಧಾರಿತವಾಗಿ ನಡೆಸಬೇಡಿ ಅಂತ ಹೇಳ್ತಾರೆ. ಆ ಆರ್ಡರ್ನ ಕೂಡ ಎಕ್ಸ್ಟೆನ್ಷನ್ ಕೂಡ ಆಗಿದೆ. ಈಗ ಅಂತ ಒಂದು ಸಂದರ್ಭದಲ್ಲಿ ಈ ದಾಳಿ ನಡೆಸೋದು ಇದು ರಾಜಕೀಯ ಪ್ರೇರಿತವಾದದಂತೆ ಇನ್ನೇನಾಗ್ಬೇಕು ಅಂತ ನನ್ನ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸೌಮ್ಯ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಇದು ಕಾಕತಾಳೀಯನಾ? ಒಂದ್ ಕಡೆ ಎಲೆಕ್ಷನ್ ಇದೆ, ಇನ್ನೊಂದ್ ಕಡೆ ರೇಡ್ ಆಗೋಯ್ತು ಅಂತ ಅನ್ಕೋಬೇಕಾ, ಇಲ್ಲ ಬೇರೆ ಬೇರೆ ನಾಯಕರು ಹೇಳ್ತಿರೋ ಹಾಗೆ ಇದು ರಾಜಕೀಯ ಪ್ರೇರಿತ ಅಂತ ಅನ್ಕೋಬೇಕಾ? ಏನ್ ಎಕ್ಸಾಕ್ಟ್ಲಿ ರೀಸನ್ ಏನು? ಕಾಂಗ್ರೆಸ್ ನಾಯಕರಂತೂ ಸಂಪೂರ್ಣವಾಗಿ ಇದು ರಾಜಕೀಯ ಪ್ರೇರಿತ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ. ಈಗಷ್ಟೇ KPCC ಕಾರ್ಯಾಧ್ಯಕ್ಷರಾಗಿರುವಂತಹ ಸಲೀಂ ಅವರು ಮಾತಾಡಿದ್ರು. ಅವರು ಹೇಳಿದ್ರು ಇದು ಶಿವಾಜಿನಗರ ಮತ್ತು RR ನಗರ ಎರಡೂ ಕಡೆ ಖಂಡಿತವಾಗ್ಲೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು ಬಿಜೆಪಿಗೂ ಗೊತ್ತಾಗಿದೆ. ಆ ಒಂದು ಹಿನ್ನೆಲೆಯಲ್ಲೇ ಈ ರೈಡ್ ಅನ್ನ ಮಾಡಿಸಿದ್ದಾರೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಕ್ಲಿಯರೆನ್ಸ್ ಕೊಡದಲೇ ಈ ಒಂದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗಕ್ಕೆ ಸಾಧ್ಯ ಇಲ್ಲ. ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ. ಅದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ನಡೆದಂತಹ ಅವ್ಯವಹಾರಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ, ವಿಜಯೇಂದ್ರ ಅವ್ರ ಮೇಲೆ ತನಿಖೆ ಮಾಡಿ, CM ರಿಸೈನ್ ಮಾಡಿ ಅಂತ ಎಲ್ಲ ನಾವು ಕಾಂಗ್ರೆಸ್ನವರು ಹೇಳಿದ್ವಿ. ಈ ಒಂದು ಒತ್ತಾಯ ಅವ್ರ ಮೇಲೆ ಬಹುಶಃ ಅವ್ರ ಮೇಲೆ ಹೆಚ್ಚಿನ ಒತ್ತಡವನ್ನ ಹಾಕಿದೆ ಬಿಜೆಪಿ ಅವ್ರ ಮೇಲೆ. ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಒಂದು ರೇಡ್ ಮಾಡಿಸೋ ಮೂಲಕ ಕಾಂಗ್ರೆಸ್ ಅನ್ನ ಮತ್ತಷ್ಟು ಬಲಹೀನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ಅಂತ. ಆದ್ರೆ ಯಾವುದೇ ರೀತಿ ನಾವಿದಕ್ಕೆ ಬಗ್ಗೋದಿಲ್ಲ. ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ DKC ಮತ್ತು DK ಸುರೇಶ್ ಅವರ ಜೊತೆ ಅವರ ಬೆಂಬಲಕ್ಕೆ ನಿಂತಿದೆ ಅನ್ನೋ ಮಾತನ್ನ ಸಲೀಂ ಅವರು ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಆರಂಭದಿಂದಲೂ ಆ ಒಂದು ಟೋನ್ ಕೇಳಿ ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನವರು ನೇರವಾಗಿ ಅದೇ ಆರೋಪವನ್ನ ಮಾಡ್ತಾ ಇರೋದ್ರಿಂದ ಮುಂದೆ ಏನಾಗುತ್ತೆ, ಯಾವೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೆ ಅನ್ನೋದ್ರ ಮೇಲೆ ಇದರ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬಹುದು ಹರೀಶ್. ಓಕೆ, ರೇಡಿಂಗ್ ಪ್ರೋಸೆಸ್ ಎಲ್ಲಿಗೆ ತನಕ ಬಂತು, ಏನ್ ನಡೀತಿದೆ ಅಲ್ಲಿ? ಈಗ ಸದ್ಯಕ್ಕೆ ಅಧಿಕಾರಿಗಳೇನು DKC ಮತ್ತು DK ಸುರೇಶ್ ಇಬ್ಬರ ಮನೆ ಒಳಗೂ ಇದ್ದಾರೆ. ಅವರು ಒಳಗೆ ತನಿಖೆಗಳನ್ನ ನಡೆಸ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟ ದಾಖಲೆಗಳು ಅಂದ್ರೆ ಅವ್ರ ಹತ್ರ ಯಾವೆಲ್ಲ ಸಾಕ್ಷ್ಯಾಧಾರಗಳಿದೆ, ಈ ಕಿಕ್ ಬ್ಯಾಕ್ ಮನಿಯನ್ನೇ ಪ್ರಮುಖವಾಗಿ ಮುಂದಿಟ್ಕೊಂಡು ಮಾಡಿರುವಂತಹ ರೇಡ್ ಇದು. ಸೊ ಪಬ್ಲಿಕ್ ಮನಿ ಮಿಸ್ಯೂಸ್ ಆಗಿದೆ ಅನ್ನುವಂತ ಒಂದು ಆರೋಪ. ಸೊ ಹಾಗಿದ್ರೆ ಆ ಸಂದರ್ಭದಲ್ಲಿ ಯಾವೆಲ್ಲ ಆಸ್ತಿ ಪಾಸ್ತಿಗಳನ್ನ ಕೊಳ್ಳಲಾಯಿತು ಅಥವಾ ಹೊಸದಾಗಿ ಒಂದು ವಿಲೇವಾರಿಯನ್ನ ಮಾಡ್ಲಾಯ್ತು, ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಏನೇನಿದೆ ಮನೆಯಲ್ಲಿ ಅದರ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ತನಿಖೆ ನಡೀತಾ ಇದೆ. ಜೊತೆಗೆ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಅವರಿಗೆ ಸಮಾಧಾನ ಆಗುವಂತಹ ಸಾಕ್ಷ್ಯಾಧಾರಗಳು ಸಿಗೋವರೆಗೂ ಈ ಒಂದು ರೇಡ್ ಕಂಟಿನ್ಯೂ ಆಗುತ್ತೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಎರಡೂ ಮನೆಗಳಲ್ಲಿ ಸದಾಶಿವನಗರದ DK ಶಿವಕುಮಾರ್ ಮತ್ತು DK ಸುರೇಶ್ ಎದುರು ಬದ್ರೆ ಇರುವಂತಹ ಮನೆಗಳಿವು. ಎರಡೂ ಮನೆಗಳಲ್ಲಿ ತುಂಬಾ ಬ್ಯುಸಿಯಾಗಿನೇ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ಮತ್ತೆ ಮುಂದಿನ ಸುದ್ದಿಲಿ ಬರ್ತೀವಿ, ಮತ್ತಷ್ಟು ಮಾಹಿತಿ ಡೆವಲಪ್ಮೆಂಟ್ಸ್ ಬಗ್ಗೆ ಪಡ್ಕೋತಾನೆ ಹೋಗ್ತೀವಿ. ಮೀನ್ ವೈಲ್ ಎಲ್ಲ ಮಾಹಿತಿಯನ್ನು ಕೂಡ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಕ್ಲಿಕ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೋಬಹುದು. kannada.news18.com ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಕ್ಷಣದ ಅಪ್ಡೇಟ್ ನಿಮಗೆ ಸಿಗ್ತಾನೆ ಇರುತ್ತೆ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗ್ಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆ 6 ಗಂಟೆಗೆ CBನವರು ಶಾಕ್ ಕೊಟ್ಟಿದ್ದಾರೆ. KPCCಯ ಅಧ್ಯಕ್ಷರಿಗೆ, DK ಸಹೋದರರಿಗೆ ಡ್ರಿಲ್ಲಿಂಗ್ ಮುಂದುವರೆದಿದೆ. ಸತತ 4 ಗಂಟೆಗಳಿಂದ ನಡೀತಿರುವಂತಹ ಎನ್ಕ್ವೈರಿ 6 ಗಂಟೆಯಿಂದ ಇವಾಗ 10:20 ಆಗ್ತಾ ಬಂತು. ಆದರೆ 3 ಗಂಟೆಗಳಿಂದ DKಶಿ ಅವರ ವಿಚಾರಣೆ ನಡೀತಾ ಇದೆ. ಪಾಲುದಾರರು DKಶಿ ಮನೆಯತ್ತ ಬರ್ತಿದ್ದಾರೆ. ಪಕ್ಷದ ಮುಖಂಡರು DKಶಿ ಮನೆಯತ್ತ ಬರ್ತಿದ್ದಾರೆ. ರಾಜಕೀಯ ಪ್ರೇರಿತ ದಾಳಿ ಇದು ಅಂತ ಆರೋಪ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ 15 ಕಡೆ ದಾಳಿ ಇದು. ಏಕಕಾಲದಲ್ಲಿ ಅವರ ಕುಟುಂಬಕ್ಕೂ ಟೆನ್ಷನ್. ಬೆಂಗಳೂರಿನ ಸದಾಶಿವನಗರದತ್ತ ಇದೀಗ ಪಕ್ಷದ ಮುಖಂಡರು ಬರ್ತಿದ್ದಾರೆ. ಜೊತೆಗೆ ಅವರ ಜೊತೆ ವ್ಯಾವಹಾರಿಕ ಪಾಲುದಾರಿಕೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದವರಲ್ಲೂ ಕೂಡ ಬರ್ತಿದ್ದಾರೆ. ಬಲಭಾಗದಲ್ಲಿ DK ಸುರೇಶ್, DK ಶಿವಕುಮಾರ್ ಅವರ ಸಹೋದರರು, ಅವರಿಬ್ಬರೂ ಕೂಡ ಇದೀಗ CBI ಎನ್ಕ್ವೈರಿ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರ ಮನೆಯಲ್ಲೇ ಅವರಿಬ್ಬರು ಲಾಕ್ ಆಗಿದ್ದಾರೆ. ಈ ಭ್ರಷ್ಟಾಚಾರ ವಿಚಾರದಲ್ಲಿ CM ರಾಜೀನಾಮೆಗೆ ಒತ್ತಾಯ ಮಾಡಿ ವಿಜೇಂದ್ರ ಅವರ ಮೇಲೆ ತನಿಖೆ ಒತ್ತಾಯ ಮಾಡಿದ್ವಿ
ಹಾಗಾಗಿ ಈ CBI ರೇಡ್ ಮಾಡಿದ್ದಾರೆ ಎಂದರು ಸಲೀಂ. ಬ್ರೇಕಿಂಗ್ ನ್ಯೂಸ್. ಕೆಪಿಸಿಸಿ ಅಧ್ಯಕ್ಷರ ಸಂಬಂಧಪಟ್ಟ ಹಾಗೆ ಇದೀಗ CBI ರೇಡ್ ಆಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಭ್ರಷ್ಟಾಚಾರದ ವಿಚಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ವಿ. ಜೊತೆಗೆ ಅವರ ಪುತ್ರ ವಿಜಯೇಂದ್ರ ಅವರ ಮೇಲೂ ಕೂಡ ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಹಾಗಾಗಿ ನಮ್ಮ ಮೇಲೆ ದ್ವೇಷದಕ್ಕೆ ಈ ರಾಜಕಾರಣ ಮಾಡ್ತಿದ್ದಾರೆ, CBI ರೇಡ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ DK ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದೀವಿ ನಾವು ಅಂತಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್. ಹಾಗಾದ್ರೆ ಸಲೀಂ ಅಹಮದ್ ಏನೇ ಹೇಳಿಕೆ ಕೊಟ್ಟರು ಬನ್ನಿ ನೋಡೋಣ. ಬೆಳ್ಳಂಬೆಳಿಗ್ಗೆ DK ಸಹೋದರರ ಮೇಲೆ CBI ದಾಳಿಯಾಗಿದೆ. ಈ ಬಗ್ಗೆ ಮಾತಾಡಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅವರು ನಮ್ಮ ಜೊತೆ ಇರ್ತಕ್ಕಂಥ ಸರ್ ನಮಸ್ಕಾರ. ಈಗ CBI ರೈಡ್ ಆಗಿರ್ತಕ್ಕಂಥ ಏನು ಹೇಳ್ತೀರಾ ಸರ್? ಇದು ರಾಜಕೀಯ ಪ್ರೇರಿತ, ಇದನ್ನು ಷಡ್ಯಂತ್ರ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಏನು ಈ ರಾಜ್ಯ ಭ್ರಷ್ಟ ಸರ್ಕಾರ ವಿರುದ್ಧ ನಾವು ಏನು ಆರೋಪ ಮಾಡಿದ್ವಿ, ಸುಮಾರು 2,000 ಕೋಟಿಯಷ್ಟು ಆರೋಪ ಈ ಸರ್ಕಾರ ಮೇಲೆ ನಾವು ಮಾಡಿದ್ವಿ. ಅದೇ ರೀತಿ ವಿಜಯೇಂದ್ರ ಹಗರಣ ಕೂಡ ಅದ್ರ ಮೇಲೆ ಎನ್ಕ್ವೈರಿ ಆಗಬೇಕು, ಸುಪ್ರೀಂ ಕೋರ್ಟ್ ಜಸ್ಟಿಂದ ಎನ್ಕ್ವೈರಿ ಆಗಬೇಕು, ಅದೇ ರೀತಿ ಇಲ್ಲಾಂದರೆ ಚೀಫ್ ಜಸ್ಟಿಸ್ ಕೂಡ ಎನ್ಕ್ವೈರಿ ಆಗಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಮಾತನ್ನು ನಾವು ಕೇಳಿದ್ವಿ. ಆಮೇಲೆ ಇದೇ ಎರಡನೇ ರೀತಿಯಲ್ಲಿ ಈ ಚುನಾವಣೆ ಬರ್ತಾ ಇದೆ, ಯಾವುದು ನಮ್ಮ RR ನಗರ ಮತ್ತು ಸಿರಾ ಚುನಾವಣೆ, ಅಲ್ಲಿ ಸೋಲ್ತೀವಂತ ಅವ್ರಿಗೆ ಭಾವನೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ, ಹೆದರಿಸುವಂಥ ತಂತ್ರಗಾರಿಕೆ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಹೆದರೋದಿಲ್ಲ, ನಿರಂತರವಾಗಿ ನಾವು ಇದ್ರ ಹೋರಾಟ ಮಾಡ್ತೀವಿ ಅಂತ ಮಾತನ್ನು ಹೇಳ ಬಯಸ್ತಾ ಇದ್ದೀವಿ. ನಿಮಗೆ ಎಷ್ಟು ಗಂಟೆಗೆ CBI ದಾಳಿ ಆಗಿದೆ ಅಂತ ಗೊತ್ತಾಯ್ತು ಸರ್? ಸುಮಾರು 8-8:15 ಗಂಟೆಗೆ ಮಾಹಿತಿ ಸಿಕ್ತು ಇಂಥ ಕೆಲಸ ಮಾಡಿದಾರಂತ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪ್ರೊಟೆಸ್ಟ್ ಕೂಡ ಇದೆ. ಪ್ರೊಟೆಸ್ಟ್ ಅಂತ ನಾವು ಏನು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಿರುದ್ಧ ಏನು UP ಒಂದು ಘಟನೆ ಆಯಿತು, ರೈತರ ವಿರುದ್ಧ ಏನು ಬಿಲ್ ಪಾಸ್ ಮಾಡಿದ್ದಾರೆ, ಆ ಹಿನ್ನೆಲೆ ಇವತ್ತು ಕೆಪಿಸಿಸಿ ಅಂತ ಅಂದ್ರೆ ಇವಾಗ ದಾಳಿ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಿದ್ದಕ್ಕೆ ಇವಾಗ ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ನನಗೆ ನೇರ ಆರೋಪ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವ CBI ಎನ್ಕ್ವೈರಿ ಇವ್ರ ಮೇಲೆ ಆಗಬೇಕು, ವಿಜೇಂದ್ರ ಮೇಲೆ ಆಗಬೇಕಾಯ್ತು, ಎನ್ಕ್ವೈರಿ ಯಡಿಯೂರಪ್ಪರ ಮೇಲೆ ಆಗಬೇಕಾಯ್ತು, ಅದನ್ನ ಬಿಟ್ಟು ಅದನ್ನ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಹಾಗೆ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಉಪಚುನಾವಣೆ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ದಾಳಿ ಆಗಿರ್ತಕ್ಕಂಥ ಸರ್? ಹೌದು, ಇದನ್ನ ನೀವು ಈ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ತಾರೆ. ಯಾವ ರೀತಿಯಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆ ನಡೀತಾ ಇತ್ತು ಸಿರಾ ಬಗ್ಗೆ ಮತ್ತೆ RR ನಗರ ಬಗ್ಗೆ, ನಾವು ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತಾಯ್ತು, ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಅಂತ, ಅದನ್ನ ಅಟೆನ್ಷನ್ ಡೈವರ್ಟ್ ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿ ವೀಕ್ ಮಾಡಲಿಕ್ಕೆ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇತ್ತು. ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅವರ ಮಾತಾಗಿರ್ತಕ್ಕಂಥದ್ದು. ಏನಂತಂದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮನೆ ಮೇಲೆ ಆಗಬೇಕಾದಂಥ CBI ದಾಳಿ ಇಂದು DK ಶಿವಕುಮಾರ್ ಅವರ ನಿವಾಸದ ಮೇಲೆ ಆಗಿರ್ತಕ್ಕಂಥ ಇದು ರಾಜಕೀಯ ಪ್ರೇರಿತ ದಾಳಿ, ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ದಾಳಿ ಅಂತ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಸಂಜಯ್, News 18 ಬೆಂಗಳೂರು. ಪ್ರತಿಕ್ಷಣದ ಎಲ್ಲ ಅಪ್ಡೇಟ್ಸ್ಗಳಂತೂ ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನಿಮ್ಮದೊಂದು ಕ್ಲಿಕ್ ಅಷ್ಟೇ, kannada.news18.com ಕ್ಲಿಕ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ನೀವು ಎಲ್ಲಿ ಕೂತರು ಕೂಡ ಅಕ್ಸೆಸ್ ಮಾಡ್ಬೋದು, ಸುದ್ದಿಗಳು ಸಿಗ್ತಾನೆ ಹೋಗುತ್ತೆ. ನೀವು ಮುಂದುವರಿಸ್ತೀನಿ. ಒಂದು ಚಿಕ್ಕ CBI ಶಾಕ್ಗೆ ಗುರಿಯಾಗಿದ್ದಾರೆ DK ಶಿವಕುಮಾರ್ ಮತ್ತು ಅವರ ಇಡೀ ಅವ್ರ ಕಡೆಯವರು. 15 ಕಡೆ ರೇಡ್ ಆಗಿದೆ. ಬರೀ ಬೆಂಗಳೂರು ಕನಕಪುರದ ಭಾಗ ಮಾತ್ರ ಅಲ್ಲ, ಹಾಸನದಿಂದ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ. DK ಶಿವರ ಆಪ್ತ ಸಚಿನ್ ನಾರಾಯಣ್ಗೂ ಕೂಡ CBI ಶಾಕ್. ಸಚಿನ್ ನಾರಾಯಣ್ ಹಾಸನ ಮನೆ ಮೇಲೆ ದಾಳಿ ನಡೆಸಲಾಗಿದೆ. DKಶಿ ವ್ಯವಹಾರಗಳಲ್ಲಿ ಸಚಿನ್ ಪಾಲುದಾರರು. ಬ್ರೇಕಿಂಗ್ ನ್ಯೂಸ್. ಹಾಸನದ BM ರಸ್ತೆಯಲ್ಲಿದೆ ಅವರ ಮನೆ. ಆ ಮನೆ ಮೇಲೆ ರೇಡ್ ಆಗಿದೆ. ಕಾಂಗ್ರೆಸ್ನ B ಶಿವರಾಮ್ ಅಳಿಯ ಸಚಿನ್ ನಾರಾಯಣ್. ಮಹತ್ವದ ದಾಖಲೆಗಳನ್ನು CBIನವರು ಅಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದು ಈ ಕ್ಷಣ ಸಿಗ್ತಿರುವಂಥ ಮಾಹಿತಿ. ಎಡಭಾಗದಲ್ಲಿ ಹಾಸನದ BM ರಸ್ತೆಯಲ್ಲಿರುವಂತಹ ಸಚಿನ್ ನಾರಾಯಣ್, ಕಾಂಗ್ರೆಸ್ನ B ಶಿವರಾಮ್ ಅವರ ಅಳಿಯ ಸಚಿನ್ ನಾರಾಯಣ್ ಅವರ ಅಫ್ಕೋರ್ಸ್ ಅವರು ಮತ್ತು DK ಶಿವಕುಮಾರ್ ಅವರು ವ್ಯವಹಾರಗಳಲ್ಲಿ ಪಾಲುದಾರರು. ಹಾಗಾಗಿ ಅಲ್ಲೂ ಕೂಡ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಈ CBI ದಾಳಿ ಏನು ನಡೆದಿದೆ, ಇದು ಕಾನೂನಾತ್ಮಕ ಕ್ರಮ ಅಲ್ಲ, ರಾಜಕೀಯ ಪ್ರೇರಿತವಾಗಿ ನಡೆದಿರುವಂತಹ ದಾಳಿ ಇದು. ಕೆಪಿಸಿಸಿ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದನ್ನ CBI ಅಧಿಕಾರಿಗಳು ಮಾಡಬಾರದು. CBI ತನಿಖೆಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿತ್ತು. ಇಂತಹ ಸಂದರ್ಭದಲ್ಲಿ ದಾಳಿ ಮಾಡಿದ್ದಾರೆ, ಇದನ್ನು ಪ್ರಶ್ನಿಸಿ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅನ್ನೋದು ಕೆಪಿಸಿಸಿಯ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಅವರು ಮಾತಾಡಿದ್ದಾರೆ. ಮೊದಲನೇದಾದ ಕ್ರಮ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅವ್ರಿಗೆ CBIನವ್ರಿಗೆ ತನಿಖೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕು.
ಆ ಅನುಮತಿಯನ್ನು ಕೊಟ್ಟಿರುವಂತಹ ಕ್ರಮವನ್ನು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿ ಅದರಲ್ಲಿ ಒಂದು ತಡೆಯಾಜ್ಞೆ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಹೈಕೋರ್ಟ್ ಅಂತ ಹೇಳಿದ್ರೆ, ಯಾವುದೇ ಡು ನಾಟ್ ಪರ್ಸಿಪಿಟೇಟ್ ಅಂದ್ರೆ ಯಾವುದೇ ಒಂದು ಕ್ರಮವನ್ನು ಇದರ ಆಧಾರಿತವಾಗಿ ನಡೆಸಬೇಡಿ ಅಂತ ಹೇಳ್ತಾರೆ. ಆ ಆರ್ಡರ್ನ ಕೂಡ ಎಕ್ಸ್ಟೆನ್ಷನ್ ಕೂಡ ಆಗಿದೆ. ಈಗ ಅಂತ ಒಂದು ಸಂದರ್ಭದಲ್ಲಿ ಈ ದಾಳಿ ನಡೆಸೋದು ಇದು ರಾಜಕೀಯ ಪ್ರೇರಿತವಾದದ್ದಲ್ಲದೆ ಇನ್ನೇನಾಗ್ಬೇಕು ಅಂತ ನನ್ನ ಪ್ರಶ್ನೆ. ಉಪಚುನಾವಣೆಗೂ ಇದಕ್ಕೆ ನೇರವಾದಂತಹ ಸಂಬಂಧ ಇದೆ. ಇದು ಕಾನೂನಾತ್ಮಕವಾದಂತಹ ಕ್ರಮ ಅಲ್ಲ. ಇದು ರಾಜಕೀಯ ಪ್ರೇರಿತವಾದಂತಹ ಕ್ರಮ. ರಾಜಕೀಯ ಒತ್ತಡಕ್ಕೆ ಮಣಿದು ಸಿಬಿಐನವರು ಈ ಕ್ರಮವನ್ನು ಜರುಗಿಸಿದ್ದಾರೆ. ಇದು ಖಂಡನೀಯ. ಇದು ಕೋರ್ಟ್ನಲ್ಲಿ ನೀಡಿರುವಂತಹ ಆದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಸೂಕ್ತವಾದಂತಹ ಕ್ರಮ ನಾವು ಕೋರ್ಟ್ನಲ್ಲೇ ಜರುಗಿಸ್ತೀವಿ ಅಂತ ಮಾಡ್ಲಿಕ್ಕಾಗಲ್ಲ. ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ನಾನು 24-25 ವರ್ಷ ಹೈಕೋರ್ಟ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋ ನಾನೊಬ್ಬ ಹಿರಿಯ ವಕೀಲ. ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಇಳಿತದೆ ಒಂದು ರಾಜಕೀಯ ಅಂತ ಹೇಳೋದು ನನಗೆ ನಂಬಲಿಕ್ಕೆ ಆಗ್ತಾ ಇದೆ. ಹೌದು, ಈಗ ಕೋರ್ಟ್ನಲ್ಲಿ ಇರುವಂತಹ ತಡೆಯಾಜ್ಞೆಯ ಅರ್ಥ ಏನು? ಸಿಬಿಐ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ಕ್ರಮ ಜರುಗಿಸ್ತದೆ. ಅದರಲ್ಲಿ ಮುಖ್ಯವಾದಂಥದ್ದು ಏನಂತ ಹೇಳಿದ್ರೆ, ಒಂದು ರಾಜ್ಯದೊಳಗಡೆ ಅವ್ರು ಪ್ರವೇಶ ಮಾಡಿ ತನಿಖೆ ನಡೆಸಬೇಕಂದ್ರೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಡಬೇಕು. ಆ ಅನುಮತಿಯನ್ನು ಕೊಟ್ಟಿರೋದನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆನಲ್ಲಿ ಕೋರ್ಟ್ ಹೇಳ್ತಾರೆ ಡು ನಾಟ್ ಪರ್ಸಿಪಿಟೇಟ್ ಅಂತ ಹೇಳಿದ್ರೆ ಅರ್ಥ ನನಗಾಗೋ ಅರ್ಥ ಅಂತ ಹೇಳಿದ್ರೆ ಈ ಕ್ರಮ ಅವ್ರು ಜರುಗಿಸಬಾರ್ದು. ಕೋರ್ಟ್ನಲ್ಲಿ ಹೋಗಿ ಅದನ್ನು ತೆರವುಗೊಳಿಸಿ ಕೋರ್ಟ್ನ ಅನುಮತಿ ತಗೊಂಡು ಏನ್ ಬೇಕಾದ್ರೆ ಈಗ ಮುಕ್ತವಾದಂಥ ತನಿಖೆಗೆ ಯಾರು ಕೂಡ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಮಾಡಲಿ, ನ್ಯಾಯಬದ್ಧವಾದಂಥ ತನಿಖೆಗೆ ನಾವು ಬೇಡ ಅಂತೀಗ ಮಾಡಬೇಕು. ನ್ಯಾಯಬದ್ಧವಾಗಿ ತನಿಖೆ ಮಾಡಿ. ರಾಜಕೀಯ ಪ್ರೇರಿತವಾಗಿ ಚುನಾವಣೆಗೆ ನೇರವಾದಂಥ ಸಂಬಂಧ ಇರುವಂಥ ಸಂದರ್ಭದಲ್ಲಿ ಇದು ಮಾಡ್ತಾ ಇದ್ದಾರೆ. ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ಗೊತ್ತಿರೋ ಹಂಗೆ ಮಾಹಿತಿ ಇರೋ ಪ್ರಕಾರ ಒಂದೇ ಒಂದು ಪ್ರಕರಣ ಇದೆ. ಆ ಪ್ರಕರಣದ ಈ ಅನುಮತಿ ಕೊಟ್ಟಿರುವಂಥ ಪ್ರಕರಣ ಅದು ಪ್ರಕರಣ ಅಂತ ಇದೆ. ಯಾವ ಪ್ರಕರಣ ಕೂಡ ದಾಖಲಾಗಿಲ್ಲ. ಆದರೆ ನಾನು FIR ದಾಖಲಾದ್ಮೇಲೆ ಬರ್ಬೇಕು ಅವರು ನಾನು ಹೇಳ್ತಾ ಇಲ್ಲ. ಬಟ್ ಅವ್ರು ಬಂದಿರೋದಕ್ಕೆ ಅನುಮತಿ ಏನು ಕೊಟ್ಟಿದ್ದಾರೆ ಸರ್ಕಾರ, ಅದ್ರ ವಿರುದ್ಧ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಅದಕ್ಕೊಂದು ಗೌರವ ಕೊಡೋದು ಬೇಡವಾ? ಸಿಬಿಐ ಪ್ರೊಸೀಡಿಂಗ್ಸ್ಗೆ ಕಂಪ್ಲೀಟ್ ಆಗಿ ತಡೆಯಾಜ್ಞೆ ತಗೊಂಡಿದ್ರಿ. ಸಿಬಿಐ ಪ್ರೊಸೀಡಿಂಗ್ಸ್ ತಡೆಯಾಜ್ಞೆ ಅಲ್ಲ. ಸಿಬಿಐ ರಾಜ್ಯದೊಳಗಡೆ ಬರ್ಬೇಕಂದ್ರೆ ಕಾನೂನು ನಡಿನಲ್ಲಿ ಒಂದು ಆದಾಯವನ್ನ ಮೀರಿ ಆಸ್ತಿಗಳಿಗೆ ಮಾಡಿದಂತಹ ಆರೋಪ. ಡಿ ಕೆ ಶಿವಕುಮಾರ್ ಮೇಲೆ FIR. ಬೆಂಗಳೂರು ಸಿಬಿಐ ಘಟಕದಲ್ಲಿ FIR ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಅವರ ಆದಾಯವನ್ನು ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವ ಆರೋಪ. ಡಿ ಕೆ ಶಿವಕುಮಾರ್ ಅವರ ಮೇಲೆ FIR ಕೂಡ ದಾಖಲಾಗಿದೆ. ಬೆಂಗಳೂರಿನ ಸಿಬಿಐ ಘಟಕದಲ್ಲಿ ಈ FIR ದಾಖಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲೂ ಕೂಡ FIR ಆಗಿದೆ. ಇದೇ FIR ಆಧಾರದಲ್ಲಿ ಸರ್ಚ್ ವಾರೆಂಟ್ ಪಡ್ಕೊಂಡಿದ್ದಾರೆ. ಸರ್ಚ್ ವಾರೆಂಟ್ ಪಡೆದು ಡಿ ಕೆ ಶಿ ಅವರ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಬೆಂಗಳೂರು ಅಷ್ಟೇ ಅಲ್ಲ, ದೆಹಲಿ, ಮುಂಬೈನಲ್ಲೂ ಕೂಡ ದಾಳಿಯಾಗಿದೆ. ಡಿ ಕೆ ಶಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 14 ಕಡೆ ದಾಳಿ ಮಾಡಲಾಗಿದೆ. ದೆಹಲಿಯ 4 ಕಡೆ ದಾಳಿ ನಡೆಸಿದ್ದಾರೆ ಸಿಬಿಐ ಅಧಿಕಾರಿಗಳು. ಮುಂಬೈನಲ್ಲೂ ಕೂಡ ಡಿ ಕೆ ಶಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ದಾಳಿ ಮಾಡಿದೆ ಅಂತ ಈ ಕ್ಷಣ ಸಿಗ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಅಫ್ಕೋರ್ಸ್ ದೆಹಲಿಯ ಸಫ್ದರ್ಜಂಗಲ್ ಅವ್ರ ಮನೆ ಇದೆ. ಈ ಹಿಂದೆ ಕೂಡ ಅಲ್ಲಿ ರೇಡ್ ಆಗಿತ್ತು. ಕೋಟಿ ಹಣ ಸಿಕ್ಕಿತ್ತು. ಅವಾಗ ಅದೆಲ್ಲ ವಿಚಾರಣೆಯನ್ನು ಎದುರಿಸಿದ್ರು. 50 ದಿನಗಳ ಕಾಲ ಜೈಲಲ್ಲಿ ಆಚೆಗೆ ಬಂದರು, ಅದು ಬೇಲ್ ಮೇಲೆ. ಅದಾದ ನಂತರದಾದಂತಹ ಬೆಳವಣಿಗೆ ನೋಡ್ತಿದ್ದೀರಿ. ಅವರು KPCC ಅಧ್ಯಕ್ಷರಾದರು. ಆದರೆ ಈಗ ಉಪಚುನಾವಣೆಗೂ ಮುಂಚೆ ಅವರ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆ ಕೂಡ ರೇಡ್ ಆಗಿದೆ. ಇದು ಈಗ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೋತಾ ಇದೆ. ಆದರೆ ಮೀನ್ವೈಲ್ ಈ ಭ್ರಷ್ಟಾಚಾರದ ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ FIR ದಾಖಲಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಸಿಬಿಐ ಘಟಕದಲ್ಲಿ ಈ FIR ದಾಖಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲೂ ಕೂಡ FIR ಆಗಿದೆ ಅನ್ನೋದು ಈ ಕ್ಷಣ ಸಿಗ್ತಿರೋ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಹರೀಶ್. ಓಕೆ, ಹಳೆ ಕೇಸು ಆದರೆ ಬೇರೆ ಬೇರೆ ತರಹದ ಡೆವಲಪ್ಮೆಂಟ್ಸ್ಗಳನ್ನ ಈಗ ಪಡ್ಕೋತಾ ಇದೆ. ಏನು ಬೆಂಗಳೂರು, ಬಾಂಬೆ, ಡೆಲ್ಲಿ ಎಲ್ಲ ಕಡೆ ಆಗಿದೆಯಂತೆ, ಏನು ನಡೀತಿದೆ ಎಲ್ಲ ಕಡೆ? ಖಂಡಿತ ಹರೀಶ್, ಇವತ್ತು ಸಿಬಿಐನ ಅಧಿಕಾರಿಗಳು ಏಕಕಾಲದಲ್ಲಿ ಮುಂಜಾನೆ 6 ಗಂಟೆ ವೇಳೆಗೆ ಸುಮಾರು 14 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದರೆ ಬೆಂಗಳೂರು, ದೆಹಲಿಯಲ್ಲಿ ಕೂಡ ಅಷ್ಟೇ ಈಗಾಗಲೇ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಮನೆಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ರೆ. ದಾಳಿ ನಡೆಸೋದಕ್ಕೂ ಕೂಡ ಮುಂಚಿತವಾಗಿ ಸಿಬಿಐ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದು FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. FIR ದಾಖಲು ಮಾಡ್ಕೊಂಡಿರುವಂತಹ ಉದ್ದೇಶ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಂತಹ ಟೈಮ್ನಲ್ಲಿ ಒಂದಿಷ್ಟು ಸೋಲಾರ್
ಕಾಂಟ್ರಾಕ್ಟ್ ಏನೈತೆ ಆ ಒಂದು ಸೋಲಾರ್ ಕಾಂಟ್ರಾಕ್ಟ್ ಗಳನ್ನು ಕೂಡ ಅಷ್ಟೇ ಕೊಟ್ಟಂತ ವೇಳೆಯಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಒಂದು ಆರೋಪ ಕೂಡ ಇವ್ರ ಮೇಲೆ ಇತ್ತು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ತನಿಖೆ ನಡೆಸುವಂತೆ ಸಿಬಿಐ ಅಧಿಕಾರಿಗಳಿಗೆ ಕೂಡ ಅಷ್ಟೇ ಒಂದು ಸಿಬಿಐ ಅಧಿಕಾರಿಗಳು ಕೂಡ ಹೇಳಿತ್ತು. ಈ ನಿಟ್ಟಿನಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಸಿಬಿಐ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿದ್ದಾರೆ. ಸಿಬಿಐ ಅಧಿಕಾರಿಗಳು ದಾಳಿ ನಡೆಸುವುದಕ್ಕಿಂತ ಮುಂಚಿತವಾಗಿ ಐಟಿ ಮತ್ತು ಇಡಿ ಏನು ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆಸಿತ್ತು, ದಾಳಿ ನಡೆಸಿ ಅವರು ಎನ್ಕ್ವೈರಿ ಮಾಡಿದಂತ ಹಿನ್ನೆಲೆ ಕೂಡ ಅಷ್ಟೇ ಒಂದಿಷ್ಟು ಈ ಒಂದು ಸೋಲಾರ್ ಪ್ಲಾಂಟ್ ನ ಒಂದು ಕಾಂಟ್ರಾಕ್ಟ್ ನ ವಿಚಾರವಾಗಿ, ಟೆಂಡರ್ ಗಳ ವಿಚಾರವಾಗಿ ಒಂದಿಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಇವರು ಅಕ್ರಮವಾಗಿ ಸಂಪಾದನೆ ಮಾಡಿರೋದಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಆ ಒಂದು ಟೈಮ್ ನಲ್ಲಿ ಕಲೆ ಹಾಕಿತ್ತು. ಅದೇ ಒಂದು ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ ಐಟಿ ಮತ್ತು ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಸಿಬಿಐಗೆ ಒಂದು ರವಾನೆ ಮಾಡಿತ್ತು. ಇತ್ತ ಸಿಬಿಐ ಅಧಿಕಾರಿಗಳು ಯಾವಾಗ ಈ ಒಂದು ಸಾಕ್ಷ್ಯಾಧಾರಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು, ಪರಿಶೀಲನೆ ಆದಂತ ಬಳಿಕ ಮತ್ತು ರಾಜ್ಯ ಸರ್ಕಾರ ಏನೋ ಒಂದು ಸಿಬಿಐಗೆ ಒಂದು ಅನುಮತಿಯನ್ನು ಕೊಟ್ಟು ಒಂದು ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ಮಾಡುವಂತೆ ಇದೆಲ್ಲವನ್ನು ಕೂಡ ಉದ್ದೇಶವಾಗಿ ಇಟ್ಕೊಂಡು ಕೇಸ್ ರಿಜಿಸ್ಟರ್ ಮಾಡಿಕೊಂಡಂತ ಸಿಬಿಐ ಅಧಿಕಾರಿಗಳು ಸುಮಾರು 200ಕ್ಕೂ ಅಧಿಕ ಸಿಬಿಐನ ಅಧಿಕಾರಿಗಳು ಏಕಕಾಲದಲ್ಲಿ ಇವತ್ತು ಬೆಂಗಳೂರು, ಮುಂಬೈ ಮತ್ತು ದೆಹಲಿ 3 ಕಡೆಗಳಲ್ಲೂ ಕೂಡ ದಾಳಿ ಮಾಡಿದ್ರೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮನೆ ನಿವಾಸದಲ್ಲಿ. ಓಕೆ, ರೈಟ್ ಮಂಜು, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಗಾಗಿ. ಏನು ಹೇಳೋಕ್ಕಾಗುತ್ತೆ, ಬೈ ಎಲೆಕ್ಷನ್ ಸಂದರ್ಭ, ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ಸರ್ಕಾರ ಯಾವತ್ತೋ ಕೊಟ್ಟಿತ್ತು ಪರ್ಮಿಷನ್ನು, ಇಷ್ಟು ದಿನ ಬೇಕಾಯ್ತಾ? ಬೈ ಎಲೆಕ್ಷನ್ 1 ತಿಂಗಳಿದೆ. ಸೊ ನೀವೇ ವಿಚಾರ ಮಾಡಿ, ಕರ್ನಾಟಕ ರಾಜ್ಯದ ಜನತೆನೇ ವಿಚಾರ ಮಾಡಿ. ನಾನು ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತೀನಿ, ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶ, ಬೈ ಎಲೆಕ್ಷನ್ನಲ್ಲಿ ಬಹಳಷ್ಟು ಆ್ಯಕ್ಟಿವ್ ಆಗಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ಸೊ ಆ ಒಂದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದನ್ನ ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳಬೇಕು. ಮೇಡಮ್, ಈಗ ಎಲೆಕ್ಷನ್ ಬಂದ ತಕ್ಷಣ ಈ ರೀತಿ ಘಟನೆಗಳು ಅಂದ್ರೆ ನಮ್ಮ ರಾಜ್ಯದಲ್ಲಾಗಿರ್ಬೋದು ಎಲ್ಲ ಕಡೆನೂ ಸಿಬಿಐ ದಾಳಿ ಈ ತರ ಎಲ್ಲವನ್ನು ಮಾಡ್ಕೊಂಡು ಏನ್ ಸಂದೇಶ ಕೊಡಕ್ ಹೋಗ್ತಾ ಇದ್ದಾರೆ? ಅದನ್ನ ನೀವು ಬಿಜೆಪಿ ಅವ್ರನ್ನ ಕೇಳಬೇಕು, ಅವರನ್ನ ಕೇಳಿ. ನೀವು ಮಾಧ್ಯಮದವ್ರು ತೋರಿಸಿದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ, ರಾಜ್ಯದ ಜನತೆ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಇಡಿ ಆಯ್ತು, ಇನ್ಕಮ್ ಟ್ಯಾಕ್ಸ್ ಆಯ್ತು, ಈಗ ಸಿಬಿಐ ಆಯ್ತು. ಸೊ ನಮ್ಮ ನಾಯಕರು ಸಮರ್ಥರಿದ್ದಾರೆ, ಕಾನೂನಿನ ಮೇಲೆ ನಮಗೆ ವಿಶ್ವಾಸ ಇದೆ. ಕಾನೂನಿಗೆ ತಲೆ ಬಾಗಲೇಬೇಕು. ಯಾವುದೇ ಒಬ್ಬ ಸಾಮಾನ್ಯ ಜನರಾಗಿರ್ಬೋದು ಅಥವಾ ದೊಡ್ಡ ಜನಪ್ರತಿನಿಧಿ ಆಗಿರ್ಬೋದು, ಕಾನೂನಿಗೆ ತಲೆ ಬಾಗಿಸ್ಬೇಕು. ಅದಕ್ಕೆ ನಮ್ಮ ನಾಯಕರು ಸಮರ್ಥರಾಗಿದ್ದಾರೆ. ಇಲೆಕ್ಷನ್ ಸಂದರ್ಭದಲ್ಲಿ ಲಾಸ್ಟ್ ಟೈಮು ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಸಂದರ್ಭದಲ್ಲಿ ಕರೆಕ್ಟಾಗಿ ಡಿ.ಕೆ. ಶಿವಕುಮಾರ್ ಮೇಲೆ ರೇಡ್ ಆಗಿತ್ತು. ಈಗ ಬಾಯ್ ಎಲೆಕ್ಷನ್ ಇದೆ, 1 ತಿಂಗಳು ಹೊತ್ತಿನಲ್ಲಿ ಬಾಯ್ ಎಲೆಕ್ಷನ್ ಇದೆ. ಬಹಳಷ್ಟು ತಯಾರಿ ಮಾಡಿಕೊಂಡು ನಮ್ಮ ರಾಜ್ಯದ ಎಲ್ಲ ನಾಯಕರು ಒಗ್ಗೂಡಿ ಕೆಲಸ ಮಾಡ್ತಾ ಇದ್ರು. ಸ್ವಲ್ಪ ನಮಗೆ ಅಡಚಣೆ ಮಾಡುವಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ. ನೋಡೋಣ ಮುಂದೆ, ಮತ್ತೆ ನಾನು ಉತ್ತರ ಕೊಡ್ತೀನಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಮೀನ್ವೈಲ್ ಕಾಂಗ್ರೆಸ್ ಮುಖಂಡ ಚಂದ್ರಪ್ಪ ಕೂಡ ಈ ಸಿಬಿಐ ರೇಡ್ ಬಗ್ಗೆ ಮಾತಾಡಿದ್ದಾರೆ. ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ. ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇತಿಹಾಸ ಉಳ್ಳಂಥ ಪಕ್ಷ, ಯಾವತ್ತೂ ಎದೆಗುಂದೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ಈ ದೇಶದ, ಈ ರಾಜ್ಯದ ಬಡವರಿಗೋಸ್ಕರ, ದುರ್ಬಲರಿಗೋಸ್ಕರ, ಮಹಿಳೆಯರಿಗೋಸ್ಕರ ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ. ಈ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗ್ಬೋದು, ಡಿ.ಕೆ. ಶಿವಕುಮಾರ್ ಅವರವರು, ಡಿ.ಕೆ. ಸುರೇಶ್ ಅವರಾಗಬಹುದು, ಎದೆಗುಂದುವ ಅಗತ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಬೆಳ್ಳಂಬೆಳಗ್ಗೆ ಸಿಬಿಐ ಶಾಕ್. ಡಿ.ಕೆ. ಬ್ರದರ್ಸ್ ನಿವಾಸಗಳ ಮೇಲೆ ಸಿಬಿಐನವರು ದಾಳಿ ಮಾಡಿದ್ರು. ಬೆಂಗಳೂರು ನಗರ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಕಾಂಗ್ರೆಸ್ ಭವನದ ಮುಂದೆ ಇದೀಗ ಧರಣಿ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಕಾಂಗ್ರೆಸ್ ಭವನದ ಮುಂದೆ ಧರಣಿ ಶುರುವಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಸಿಬಿಐ, ಐಟಿ, ಇಡಿ ದಾಳಿ ಮಾಡಿಸ್ತಿದ್ದಾರೆ. ದುಷ್ಟ ರಾಜಕಾರಣವನ್ನು ಕೇಂದ್ರ ಮಾಡ್ತಾ ಇದೆ. ತೊಲಗಲಿ ಬಿಜೆಪಿ ಸರ್ಕಾರ ಅಂತ ಘೋಷಣೆ ಕೂಗ್ತಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಬಿಐಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಬೆಂಗಳೂರಿನ ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಧಿಕ್ಕಾರ, ಪ್ರತಿಭಟನೆಯ ಕೂಗು ಎಲ್ಲವೂ ಕೇಳಿಬರ್ತಾ ಇದೆ. ಸಿಬಿಐ, ಐಟಿ, ಇಡಿ ದಾಳಿ ಮಾಡಿಸ್ತಿದ್ದಾರೆ. ಇದು ದುಷ್ಟ ರಾಜಕಾರಣ ಕೇಂದ್ರ ಮಾಡ್ತಾ ಇದೆ, ಹಾಗಾಗಿ ಈ ಸರ್ಕಾರ ತೊಲಗಬೇಕು ಅನ್ನುವ ಅವರದೇ ಆದಂತಹ ಘೋಷಣೆಗಳನ್ನು ಈ ಮೂಲಕ ಅಲ್ಲಿ ಧರಣಿ ಮಾಡ್ತಾ
ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ಅಪ್ಡೇಟ್ಸ್ ಏನ್ ಗೊತ್ತಾ? ಡಿಕೆಶಿ ಅವರ ಮನೆಗೆ ಕುಣಿಗಲ್ ಶಾಸಕ ಬಂದಿದ್ದಾರೆ, ರಂಗನಾಥ್ ಆಗಮಿಸಿದ್ದಾರೆ. ದಾಳಿ ವಿಚಾರ ಕೇಳಿ ಬಂದರು ಡಾಕ್ಟರ್ ರಂಗನಾಥ್ ಅವರು. ಡಿಕೆಶಿ ಬಾಮೈದ ಡಾಕ್ಟರ್ ರಂಗನಾಥ್ ಇದೀಗ ಡಿಕೆ ಶಿವಕುಮಾರ್ ಅವರ ಮನೆಯತ್ತ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ, ತುಂಬ ಜನ ಅವ್ರಿಗೆ ಬೇಕಾದವರು, ಪಾರ್ಟ್ನರ್ಸ್ಗಳು, ಆತ್ಮೀಯರು ಎಲ್ಲರೂ ಕೂಡ ಅವರ ಮನೆ ಹತ್ತಿರ ಬರ್ತಿದ್ದಾರೆ. ಮೀನ್ವೈಲ್ ಡಿಕೆಶಿ ಅವರ ಮನೆಗೆ ಕುಣಿಗಲ್ ಶಾಸಕ ರಂಗನಾಥ್ ಬಂದಿದ್ದಾರೆ. ಡಿಕೆಶಿ ಅವರ ಬಾಮೈದ ರಂಗನಾಥ್ ಇದೀಗ ಅವರ ಮನೆಗೆ ಬಂದರು ಅನ್ನೋದು ಈ ಕ್ಷಣ ಸಿಗ್ತಿರುವಂಥ ಮಾಹಿತಿ. ಈ CBI ದಾಳಿ ಮುನ್ಸೂಚನೆಯನ್ನ ಪಡ್ಕೊಂಡು ಡಿಕೆ ಬ್ರದರ್ಸ್ 1 ತಿಂಗಳಿನಿಂದ CA ಜೊತೆ ಚರ್ಚೆ ನಡೆಸಿದ್ರಂತೆ. ಡಿಕೆ ಶಿವಕುಮಾರ್ ಅಕೌಂಟ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರಂತೆ ಡಿಕೆ ಶಿವಕುಮಾರ್. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ದಾಳಿ ಆಗುತ್ತೆ ಅಂತ ಒಂದು ಸಣ್ಣ ಮುನ್ಸೂಚನೆ ಡಿಕೆ ಸಹೋದರಿಗೆ ಸಿಕ್ಕಿತ್ತು. ಹಾಗಾಗಿ 1 ತಿಂಗಳಿನಿಂದ ಅವರ CA ಚಾರ್ಟರ್ಡ್ ಅಕೌಂಟೆಂಟ್ ಯಾರಿದ್ದಾರೆ ಅವರ ಜೊತೆ ಚರ್ಚೆಯನ್ನು ಮಾಡಿದ್ರಂತೆ. ಜೊತೆಗೆ ಅಕೌಂಟ್ಸ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ರು ಡಿಕೆ ಶಿವಕುಮಾರ್ ಅನ್ನೋದು ಈ ಕ್ಷಣ ನ್ಯೂಸ್ 18 ಕನ್ನಡದ ನನ್ನ ಸಹೋದ್ಯೋಗಿ ಸಿಕ್ಕಿರುವಂತಹ ಇನ್ಸೈಡ್ ಇನ್ಫಾರ್ಮೇಷನ್ ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ರೇಡ್ ಆಗಿದೆ. ಸತತ 4 ಗಂಟೆಗಳಿಂದ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂತಹ ದೇಶದ ಬೆಂಗಳೂರು, ದೆಹಲಿ ಮತ್ತು ಮುಂಬೈ ಸೇರಿ 15 ಕಡೆ ರೇಡ್, ಕರ್ನಾಟಕದಲ್ಲಿ 9 ಕಡೆ ರೇಡ್. ಇದೆಲ್ಲ ಏಕಕಾಲದಲ್ಲಿ 60ಕ್ಕೂ ಹೆಚ್ಚು ಅಧಿಕಾರಿಗಳು, 15ಕ್ಕೂ ಹೆಚ್ಚು ಸ್ಥಳಗಳು CBI ಇದೀಗ ರೇಡ್ ಮಾಡಿದ್ದಾರೆ. ಆದರೆ ಈ ರೇಡ್ ಎಲ್ಲೋ ಆಗುತ್ತೆ ಅನ್ನೋದು ಅಫ್ಕೋರ್ಸ್ ಅವರು ಚಾಣಕ್ಷರಿದ್ದಾರೆ. ಈ ಹಿಂದೆ ಕೂಡ ಈ ಥರ ನಡೆಯುತ್ತೆ ಅಂತೆಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡಿದರು ಸಹೋದರರು. ಈಗಲೂ ಆ ಎಲ್ಲ ಬೆಳವಣಿಗೆಯನ್ನು ಗಮನಿಸ್ಬೋದು. ಡಿಕೆ ಬ್ರದರ್ಸ್ ಮನೆ ಮೇಲೆ CBI ದಾಳಿಗೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನಲ್ಲಿದೆ ಡಿಕೆ ಶಿವಕುಮಾರ್ ಅವರ ಮಾವನ ಮನೆ, ಅಲ್ಲೂ ಕೂಡ ಆತಂಕ ಇದೆ. ಇಟ್ಟಿಗೆಗೂಡು ಬಡಾವಣೆ ಮೈಸೂರಿನಲ್ಲಿದೆ ಡಿಕೆಶಿ ಅವರ ಮಾವನ ಮನೆ. ಕಳೆದ ಬಾರಿ ಕೂಡ IT ದಾಳಿ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ದಾಳಿಯಾಗಿದ್ದು ನಮ್ಮೆಲ್ಲರಿಗೂ ಗೊತ್ತು. 4 ದಿನಗಳ ಕಾಲ ಶೋಧ ಕಾರ್ಯ ನಡೆದಿತ್ತು. ಇದೀಗ ಮತ್ತೆ ಡಿಕೆಶಿ ಮನೆ ಮೇಲೆ CBI ದಾಳಿಯಾಗಿದೆ. ಡಿಕೆಶಿ ಮಾವ ತಿಮ್ಮೇಗೌಡರ ಮನೆಯಲ್ಲೂ ಕೂಡ ಆತಂಕ. ಮಾಧ್ಯಮಗಳ ಮೂಲಕ ದಾಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನು ಅವರೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಮಾವನ ಮನೆಯಲ್ಲೂ ಕೂಡ ಆತಂಕ ಇದೆ. ಮೈಸೂರಿಂದ ಕನಕಪುರದ ಕಡೆ ಬರ್ತಾ ಇದ್ದೀವಿ. ಕನಕಪುರದ ಡಿಕೆಶಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ದೊಡ್ಡ ಆಲಹಳ್ಳಿ, ಇದು ರಾಮನಗರ ಜಿಲ್ಲೆ ಕನಕಪುರದ ದೊಡ್ಡ ಆಲಹಳ್ಳಿ, ಅಲ್ಲಿ ಮನೆ ಇದೆ. ಅಲ್ಲೂ ಕೂಡ CBI ರೇಡ್ ಆಗಿದೆ. ಡಿಕೆಶಿ ಅವರ ಆಪ್ತರ ಮನೆ, ಕಚೇರಿಗಳಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. 2 ಇನೋವಾ ಕಾರ್ನಲ್ಲಿ ಬಂದಿದ್ದಾರೆ ಅಧಿಕಾರಿಗಳು. CBI ರೇಡ್ನಿಂದ ಡಿಕೆಶಿ ಅವರ ತಾಯಿಯವರಿಗೂ ಕೂಡ ಶಾಕ್ ಆಗಿದೆ. ಮನೆಯಲ್ಲಿದ್ದಂಥ ಹಲವು ದಾಖಲೆ ಪತ್ರಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಕನಕಪುರದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿದ್ದೀರಾ ಬಲಭಾಗದ ದೃಶ್ಯ. ಇದು ಕನಕಪುರದ ದೊಡ್ಡ ಆಲಹಳ್ಳಿ ಇರುವಂಥ ಅವರ ಮನೆ, ರಾಮನಗರ ಜಿಲ್ಲೆಗೆ ಒಳಪಟ್ಟದ್ದು. ಅಲ್ಲಿ ಇದೀಗ ರೇಡ್ ನಡೆದಿದೆ. 2 ಇನೋವಾ ಕಾರ್ ನೋಡ್ತಾ ಇದ್ದೀರಾ. ಅಲ್ಲೇ ಬಂದು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೋತಿದ್ದಾರೆ. ಆದರೆ ಅಫ್ಕೋರ್ಸ್ ಅವ್ರ ತಾಯಿಯವರು ಕಳೆದ ಬಾರಿ ಅವರು ಡೆಲ್ಲಿಗೆ ಹೋದಾಗ ಅರೆಸ್ಟ್ ಆದಾಗ ಅವರು ಕೂಡ ಎಮೋಷನಲ್ ಆಗಿದ್ದರು, ಮಗನ ಬಗ್ಗೆ ಮಾತಾಡಿದರು. ಈಗಲೂ ಕೂಡ ಅವ್ರ ತಾಯಿಯವರಿಗೆ ಇದೊಂದು ಶಾಕಿಂಗ್ ನ್ಯೂಸ್. ಬಟ್ ಅಧಿಕಾರಿಗಳು ಅವರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಅಲ್ಲೂ ಕೂಡ ದಾಖಲೆ ಪತ್ರಗಳ ಪರಿಶೀಲನೆ ನಡೀತಾ ಇದೆ. ಡಿಕೆಶಿ ಅವರ ನಿವಾಸ ಸದಾಶಿವನಗರ, ಇನ್ನೊಂದು ಕಡೆ ಮೈಸೂರಿನ ಅವರ ಮಾವನ ಮನೆಯಲ್ಲೂ ಕೂಡ ಇಟ್ಟಿಗೆಗೂಡು ಅವರ ಮಾವನ ಮನೆ ಇದೆ, ಅಲ್ಲೂ ಕೂಡ ಆತಂಕ. ಇನ್ನು ಕನಕಪುರದಲ್ಲಿ ದೊಡ್ಡ ಆಲಹಳ್ಳಿ, ಅಲ್ಲೂ ಕೂಡ ಈಗಾಗಲೇ ರೇಡ್ ಶುರುವಾಗಿದೆ. ಇದನ್ನು ಹೊರತುಪಡಿಸಿ ಮುಂಬೈ, ದೆಹಲಿ ಆ ಭಾಗದಲ್ಲೂ ಕೂಡ ರೇಡ್ ಆಗಿದೆ. ಹಾಸನದಲ್ಲೂ ಕೂಡ ರೇಡ್ ಆಗಿದೆ. ಅವರಿಗೆ ಸಂಬಂಧಪಟ್ಟದ್ದು ನಿಕಟವರ್ತಿಗಳು, ಆತ್ಮೀಯರು ಯಾರಿದ್ದಾರೆ ಏಕಕಾಲದಲ್ಲಿ ಎಲ್ಲವನ್ನು ಕೂಡ ಸುತ್ತುವರೆದು ರೇಡ್ ಮಾಡಿದ್ದಾರೆ CBI ಅಧಿಕಾರಿಗಳು. ಸರ್, ಡು ನಾಟ್ ಪರ್ಸಿಪಿಟೇಟ್ ಅಂದರೆ ಯಾವುದೇ ರೀತಿ ಮುಂದಿನ ಕ್ರಮ ಜರುಗಿಸಬಾರ್ದಲ್ವಾ? ಕೋರ್ಸಿವ್ ಆ್ಯಕ್ಷನ್ ತಗೋಬೇಡಿ ಅಂತ ಹೇಳಿದ್ರೆ ಏನರ್ಥ? ರೈಡ್ ಮಾಡ್ಬೋದಾ? ಮತ್ತೆ ಕೋರ್ಟ್ನಲ್ಲಿ ಹೋಗಿ ನಾವು ಪ್ರಕರಣ ಹಾಕಿರೋದಕ್ಕೆ
ಇದು ನಾವು ಕರೆದು ಅವ್ರನ್ನ ಬಲವಂತ ತಾನೆ ಮುಂದಿನ ಕ್ರಮ ಏನು ಜರುಗಿಸ್ತಾರೆ, ಒಂದು ಅನುಮತಿ ಕೊಟ್ಟ ನಂತರ ಆ ಕ್ರಮಕ್ಕೆ ತಡೆ ಇರೋ ಥರ ಅಂತ ಆದೇಶ ಅದು. ಸೊ ಕಾನೂನಾತ್ಮಕವಾದಂಥ ಒಂದು ಪ್ರಕ್ರಿಯೆ ನಡೀತಾ ಇದ್ದಾಗ ಯಾವುದೇ ಆದ ಒಂದು ತನಿಖಾಧಿಕಾರಿ ಇರ್ಬೋದು, ತನಿಖೆ ತಂಡ ಇರ್ಬೋದು, ಕಾನೂನು ಪಾಲನೆ ಮಾಡಬೇಕು. ನಾವೆಲ್ಲೂ ಹೋಗಿಲ್ವಲ್ಲ, ನಾವು ನ್ಯಾಯಾಂಗಕ್ಕೆ ತಾನೇ ಹೋಗಿದ್ದೀವಿ. DK ಶಿವಕುಮಾರ್ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಬಂದು ಅದನ್ನು ಸರಿಪಡಿಸ್ಕೊಂಡು ಬರಲಿ, ಯಾರು ಬೇಡ ಅಂತಾರೆ? ಇದ್ರ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅಂತ ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗಬೇಕಾಯ್ತು.